ಅವ್ರಿಗೆ ಏನಂತೀರ ನೀವು ಜನ ಸಾಮಾನ್ಯರಿಗೆ ತಲುಪಿದಾರ ಅವ್ರು ಅದಿಲ್ರಿ ನಾ ಹೇಳೋದು ಪೂರ್ತಿ ಕೇಳ್ತಾ ಇಲ್ಲ. ಆ ಭಾಗದಲ್ಲಿ ಇವ್ರ ಜನಸಂಖ್ಯೆ ಎಷ್ಟು ಜನಸಂಖ್ಯೆ ಎಷ್ಟದ ಉಳಿದವ್ರು ವಿಶ್ವಾಸ ತೆಗೆದುಕೊಂಡಾರ ಅವ್ರು. ನಾ ಹೇಳೋದು ಅದನ್ನ ಹೇಳ್ತಾ ಇದ್ದೀನಿ. ಲಿಂಗಾಯತನಾಗಿರ್ಬೋದು, ಕುರುಬ ಸಮುದಾಯನಾಗಿರ್ಬೋದು, ಉಪ್ಪಾರ ಸಮುದಾಯನಾಗಿರ್ಬೋದು, ಸಮಾಜನಾಗಿರ್ಬೋದು, ಇವರೆಲ್ಲರೂ ವಿಶ್ವಾಸ ತಗೊಂಡು ಅವ್ರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾವು ತಮ್ಮನ್ನು ತೊಡಗಿಸ್ಕೊಳ್ತಾ ಇದ್ದಾರೆ. ನಮ್ಮ ಮನೆ ಕಾರ್ಯಕ್ರಮ ಅಂತ ಹೇಳಿ ಎಷ್ಟೋ ಬಡವ ಕುಟುಂಬಗಳೇ ಮದುವೆ ಇದು ಮಾಡಿ ಮತ್ತೆ ಕನ್ಯಾ ಕೆಲಸ ಮಾಡಿದ್ರಿಂದಾಗೆ ಎಂತ ಗಣಾದಂತ ಒಂದು ಬಲಿಷ್ಠ ಅಲ್ಲಿಯ ನಾಯಕ ಲಿಂಗಾಯತ ನಾಯಕರಾಯ್ತು ಮತ್ಸ್ಯನಾವತ್ತು ಇದ್ರು ಅವ್ರಿಗೆ ಗೆಲ್ಲಲಿಕ್ಕೆ ಆಸ್ಪದ ಆಗ್ತಾ ಇಲ್ಲ. ಅದಕ್ಕೆ ನಾನು ಹೇಳೋದೇನಪ್ಪ ಅಂತಂದ್ರೆ ಇಲ್ಲೇ ಇವ್ರು ಲಿಂಗಾಯತ ವಿಶ್ವಾಸ ಬಂದಿದ್ದಂಗೆ ಇಲ್ಲಿ ಇವತ್ತು ಈ ಫ್ಯಾಮಿಲಿ ಜಾರಕಿಹೊಳಿ ಫ್ಯಾಮಿಲಿ ಏನ್ ಮಾಡಿದಾರಪ್ಪ ಅಂದ್ರೆ ರಾಜಕೀಯವನ್ನು ಇಂಡಸ್ಟ್ರಿ ಮಾಡ್ಕೊಂಡಿದಾರ, ಒಂದು ಉದ್ಯೋಗ ಮಾಡ್ಕೊಂಡಿದಾರ. ಹೀಗಾಗಿ ಅದು ನಮ್ಗೆ ಏನ್ ಬೇಕು ಅದನ್ನು ವೈಚಾರಿಕ ವಿಚಾರ ಮಾಡ್ತಾರ. ಜೊತೆಗೆ ನಾವು ಅಂದ್ರೆ ತಮ್ಮ ಫ್ಯಾಮಿಲಿಯ ಒಂದು ಮೊದಲು ತಮ್ಮ ಫ್ಯಾಮಿಲಿ ಪ್ರೊಟೆಕ್ಷನ್, ಆಮೇಲೆ ಸಾಮಾಜಿಕವಾಗಿ ಏನ್ ಮಾಡ್ಲಿಕ್ಕೆ ಸಾಧ್ಯದಪ್ಪ ನಮಗ. ನಾವಿದ್ರ ಜಗತ್ತಲ್ರಿ, ನಾವೆಲ್ಲ ಜಗತ್ತಿಲ್ಲ. ಈ ನೆಲಗಟ್ಟಿನಲ್ಲೇ ಅವ್ರು ಇದ್ದಂಥವ್ರು ಎಲ್ಲರೂ ವಿಶ್ವಾಸ ಅಲ್ಲ. ಇವಾಗ ಜಾರಕಿಹೊಳಿ ಅಂತ ಹೇಳಿದ್ರೆ ಸಾಕು ಟಿಕೆಟ್ ಸಿಕ್ಬಿಡುತ್ತೆ. ಅದೇ ಹೆಸರೇ ಇಲ್ಲಪ್ಪ ಅಂತಂದ್ರೆ ಯಾರು ಕೊಡ್ಬೇಕು? ಅದು ಆ ನೆಲೆಯಲ್ಲಿ ಅವ್ರು ಮಾಡಿದ್ರೆ ಅದಕ್ಕೆ ಅವ್ರು ನೋಡ್ರಿ ಅವ್ರು ಉಳಿವಿಗಾಗಿ ಅವ್ರು ಮಾಡ್ತಾರೆ, ತಪ್ಪಂತಲ್ಲ. ಹೌದು. ಈಗ ಅದ ನೆಲೆಯಲ್ಲೇ ಆ ಭಾಗದಲ್ಲೇ ಹಿಡ್ಕೊಂಡು ಮಾಡಿದಾರ. ಅಲ್ಲೇ ಲಿಂಗಾಯತ ಪ್ರಭಾವ ಯಾಕಾಗಲಿಲ್ಲ ಅಂತಂದ್ರೆ ಒಂದೆದ್ದು ಟಿಕೆಟ್ಗಾಗಿ ನಮ್ಮ ರಮೇಶ್ ಕತ್ತಿ ಅವ್ರು ಸಾಕಷ್ಟು ಪ್ರಯತ್ನ. ಇನ್ನೊಂದು ಸರ್ ಅಲ್ಲ, ಇನ್ನೊಂದು ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ನಮ್ಮ ಪ್ರಕಾಶ್ ಹುಕ್ಕೇರಿ ಅವರು ಬಹಳ ಚೆನ್ನಾಗಿ ವರ್ಕ್ ಮಾಡಿದಾರೆ ಆ ಭಾಗದಲ್ಲಿ. ಇನ್ನೊಂದು ಸ್ವಲ್ಪ ಬಸರಿ ಏರಿಯಾದಲ್ಲಿ ಇಲ್ಲ ವೋಟ್ ಕಡಿಮೆ ಇದಾವೆ ರಚನೆ ಮತ್ತು ಹುಕ್ಕೇರಿ ಏರಿಯಾದಲ್ಲಿ ಯಾರಿಗೆ ಈ ಕಾಂಗ್ರೆಸ್ಗೆ. ಆದ್ರೆ ಉಳಿದ ಭಾಗದಲ್ಲಿ ಅಲ್ಲಿ ಅಸಲು ಪ್ರಕಾಶ್ ಹುಕ್ಕೇರಿ ಅವರು ಸದನ ಏರಿಯಾದಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವೆಲ್ಲ ಪರಿಣಾಮದಿಂದ ಎಲ್ಲರ ಸಹಕಾರದಿಂದ ನಮ್ಮ ಇವರು ಯಾರು ಗೆಲ್ಲಿಕ್ಕೆ ಸಾಧ್ಯ ಆಗ್ಯದ. ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಅವರು ಈ ಭಾಗದಲ್ಲಿ ಏನಾಗ್ಯದಪ್ಪ ಅಂದ್ರೆ ಯಡಿಯೂರಪ್ಪನ ಫ್ಯಾಕ್ಟರ್ ಬಹಳ ಖಾಲಿ ಕೆಲಸ ಆಗ್ಯದ. ಹೀಗಾಗಿ ಅವ್ರು ಸ್ವತಃ ಅವರು ಇದರಲ್ಲಿನ ಗ್ರಾಮೀಣದಲ್ಲಿನ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು ಗ್ರಾಮೀಣದ ಓಟ್ ಬಂದಿಲ್ಲ. ಇಲ್ಲ ಬಂದವರು ನಿಷ್ಕಾಳಜಿನೂ ಆಗಿರ್ಬೋದು, ಮತ್ತೂ ಆಗಿರ್ಬೋದು, ಕ್ಷೇತ್ರ ದೊಡ್ಡದಂಗ ಎಲ್ಲರಿಗೂ ಮುಟ್ಲಿಕ್ಕೂ ಆಗಿರ್ಬೇಕಿಲ್ಲ. ಆ ಎಲ್ಲ ಹಿನ್ನೆಲೆ ಇವ್ರು ಸೋತಿದ್ದಾರೆ. ಮತ್ತು ರಾಜ್ಯ ಮಟ್ಟದ ನಾಯಕರ ಇಲ್ಲಿ ನಮ್ಮ ಸ್ವತಃ ಜಗದೀಶ್ ಶೆಟ್ಟರ್ ಅವರು ಹೌದು, ಅದೇ ಕಾಲಕ್ಕೆ ಯಡಿಯೂರಪ್ಪನವರು ಹೌದು. ಅವ್ರ ಕಾರಣಗಳು ಆಗ್ತಾವೆ. ಬಲ್ಲ ಒಂದೇ ಫ್ಯಾಕ್ಟ್ರಿ ಹೋಗೋದಿಲ್ಲ. ಅವ್ರು ಚೆನ್ನಾಗಿ ಮಾಡಿದ್ರು, ಅವ್ರು ಮಾಡಿದಾರ. ಇವ್ರು ಮಾಡಿಲ್ಲ ಅಂತಲ್ಲ ಸತಿ ನಮ್ಮ ಇವರು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಸರ್. ಇವಾಗ ನೋಡಿ, ಅದೇ ಜಗದೀಶ್ ಶೆಟ್ಟರ್ ಸಾಹೇಬರು ಬೆಳಗಾವಿ ಬಿಟ್ಟು ಚಿಕ್ಕೋಡಿಗೆ ನಿಂತಿದ್ರೆ ಈ ಒಂದು ರಿಸಲ್ಟ್ ಬರ್ಬೋದಿತ್ತ? ಏನಕ್ಕಂದ್ರೆ ನೀವು ಅಂದ್ರಲ್ಲ ರಾಜ್ಯ ಮಟ್ಟದ ನಾಯಕರು ಅಂತ ಹೇಳಿ. ಸೊ ಜಗದೀಶ್ ಶೆಟ್ಟರ್ ಅವರು ಪ್ರಿಯಾಂಕಾ ಅದ ಸ್ವಲ್ಪ ಎಕ್ಸ್ಚೇಂಜ್ ಮಾಡಿ ನೋಡುವ ಅಂದ್ರೆ ಮೃಣಾಲ್ ಅವ್ರ ವಿರುದ್ಧ ಇವರು ಏನಂತೀರ ನೀವು ಚಿಕ್ಕೋಡಿಯ ನಮ್ಮ ಬಿಜೆಪಿ ಇವರು ಕ್ಯಾಂಡಿಡೇಟ್. ಆಮೇಲೆ ಈ ಕಡೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ವಿರುದ್ಧ ಅಂದ್ರೆ ಚಿಕ್ಕೋಡಿಯಲ್ಲಿ ಜಗದೀಶ್ ಶೆಟ್ಟರ್ ನಾವು ಊಹೆ ಮಾಡುವಂಥದ್ದು, ಅಜಂಪ್ಷನ್ ಮಾಡುವಂಥದ್ದು. ಅಲ್ಲ ಹಿಂಗಾಗಿ ಶೆಟ್ಟರ್ ಅವ್ರು ಗೆಲ್ತಿದ್ರ ಸೋಲ್ತಿದ್ರ ಅದು ನಾವು ಏನು ಹೇಳಿಕ್ ಸಾಧ್ಯ ಇಲ್ಲ. ಮಾತಾ ಯಾಕೆ ಆ ಮಾತು ಮಾತಾಡಂಗಿಲ್ಲ ಅಂತಂದ್ರೆ ಅದು ಆಲ್ರೆಡಿ ಮುಗಿದಂತ ಮಾತು ಒಂದು. ಎರಡನೇದು ಏನಪ್ಪಾ ಅಂತಂದ್ರೆ ಇಲ್ಲಿ ಏನದಲ್ಲ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರಿಗಿಂತಲೂ ಬಹಳ ಪ್ರಮುಖವಾದ ಪ್ರಶ್ನೆ ಉತ್ತರ ಏನಪ್ಪಾ ಅಂತಂದ್ರೆ ಅವರು ನಮ್ಮ ಯಡಿಯೂರಪ್ಪನವ್ರ ಮಟ್ಟಕ್ಕೆ ಬಂದಂತ ಒಬ್ಬ ರಾಜಕಾರಣಿ ಅಲ್ಲ ಅನ್ನೋದು ಒಂದು. ಎರಡದ ಆ ಭಾಗದಲ್ಲೂ ಸಹಿತ ಸ್ವಲ್ಪ ಹೆಚ್ಚಿಗೆ ದಲಿತ ಮತ್ತು ಹಿಂದುಳಿದ ಜನ ಹೆಚ್ಚಿರೋದ್ರಿಂದ ಅಲ್ಲಿ ಒಂದು ಸ್ವಲ್ಪ ಇವ್ರು ಸರಿಯಾಗಿ ವರ್ಕ್ ಮಾಡಿದ್ರಿಂದ ಅಲ್ಲಿ ಸ್ವಲ್ಪ ಯಡಿಯೂರಪ್ಪನವ್ರು ಗೆಲ್ತಾ ಇದ್ರು, ಸಮಾನ ಬಂದಿದ್ರು ಅನ್ನೋದು ಅದು ಊಹೆಗೆ ಬಿಟ್ಟಂತ ವಿಷಯ. ನಾವು ಅದನ್ನ ಚರ್ಚೆ ಮಾಡೋದಿದ್ರು ಈ ನಡೆದಂತ ಘಟನೆ ಹೇಳಕ್ ಸಾಧ್ಯ. ಯಾಕಂದ್ರೆ ಯಡಿಯೂರಪ್ಪನವರು ಒಬ್ಬ ನಿಜವಾಗಿ ಚಾನಲ್ ಅಲ್ಲೇನೆ ಒಂದು ಇವ್ರದ್ದೇನಂತೀರ ನೀವು ಜಗದೀಶ್ ಶೆಟ್ಟರ್ ಅವ್ರ ಮಗಂದು ಒಂದು ಸಂದರ್ಶನ ಆಯ್ತು ಇಲ್ಲೇ ನಮ್ಮ ಗೋಕಾಕಿನ ರಾಮ ಮಂದಿರದಲ್ಲಿ. ಸೊ ಅಲ್ಲಿ ಆದಾಗ ಇಲ್ಲ ನಾವು PM ನರೇಂದ್ರ ಮೋದಿ ಅವ್ರು ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡು ಹೋಗ್ತೀವಿ. PM ನರೇಂದ್ರ ಮೋದಿ ಅವರು ನಮ್ಮ ನಾಯಕರು, ನಾವು PM ನರೇಂದ್ರ ಅಂದ್ರೆ ಇಂಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ನನ್ನ ನೋಡಿ ಓಟ್ ಹಾಕ್ಬೇಡ್ರಪ್ಪ, PM ನರೇಂದ್ರ ಮೋದಿ ಅವ್ರು ನೋಡಿ ಓಟ್ ಹಾಕಿ ಅಂತ ಡೈರೆಕ್ಟ್ ಆಗಿ ಹೇಳಿದ್ರು. ಸೊ ಇಲ್ಲಿ ಯಡಿಯೂರಪ್ಪನವ್ರ ಮಾತು ಬರ್ಲಿಲ್ಲ. ಅಂದ್ರೆ ಜಗದೀಶ್ ಶೆಟ್ಟರ್ ಅವ್ರ ಮಗ ಮಾತಾಡಿರುವಂತ ಮಾತಿದು ಇಲ್ಲ. ಅವರು ಮಿಸ್ಕ್ಯಾಲ್ಕುಲೇಷನ್ ಮಾಡಿರ್ಬೋದು. ಯಾಕಂದ್ರೆ ಮೋದಿ ಅವರು ಹೆಸರು ತೋಡೋದಲ್ಲ, ಆ ನೆಲೆಯಲ್ಲಿ ಅವ್ರು ಏನೋ ಮೋದಿ ಫ್ಯಾಕ್ಟರ್ ಆಗ್ಬೋದು ತಿಳ್ಕೊಂಡಿದ್ರು. ಆದ್ರೆ ಅವ್ರ ಒಳಗೆ ಇದ್ದಂಥದ್ದು ಏನಪ್ಪಾ ಅಂದ್ರೆ ಇವತ್ತಂತೆ ಸ್ಪಷ್ಟ ಕಾಣ್ತಾ ಇದೆ ಕರ್ನಾಟಕದಲ್ಲಿ. ಅದು ರಿಸಲ್ಟ್ ಬಂದ್ ಗೊತ್ತಾಗೋದಲ್ಲ ಯಾರ ಪ್ರಭಾವ ಏನಾಗ್ತದೆ ಅಂತಂತಾರೆ. ಆ ನೆಲೆಯಲ್ಲೇ ಇವತ್ತು ನಾವು